ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ವಿಶೇಷವಾಗಿ ನೀವು ನೋಡ್ತಾ ಇದ್ದೀರಿ, ಉತ್ತರ ಕರ್ನಾಟಕ ತುಂಬ ನಿಧಾನಕ್ಕೆ ವ್ಯಾಪಿಸಿರುವ ಶಶಿಕಾಂತ್ ಗುರೂಜಿ ಮತ್ತು ಅವರ ಜೊತೆಗಾರರು ನಮ್ಮ ಚೋನಪ್ಪ ಪೂಜಾರಿ ಅವರು ಈಗ ಬಿಡದಿ ಕಡೆಗೆ ಹೊರಟಿದ್ದಾರೆ. ಬಿಡದಿ ರೈತರ ಅಥವಾ ಬಿಡದಿ ಟೌನ್ಶಿಪ್ಪನ್ನು ವಿರೋಧಿಸ್ತಾ ಇದ್ದಾರೆ. ವಿರೋಧಿಸಿ ರೈತರು ಉಳಿಸುವಂಥ ದೊಡ್ಡ ಕೆಲಸ ಮಾಡೋದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಈಗಾಗಲೇ 460ರಿಂದ 470 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಬಿಡದಿ ರೈತರು. ಆದರೂ ಸರ್ಕಾರ ಅವರನ್ನು ಕ್ಯಾರಿ ಅಂತ ಇಲ್ಲ 80% ಅಲ್ಲಿ ರೈತರು ಮಾರೋದಕ್ಕೆ ರೆಡಿ ಇದ್ದಾರೆ ಅನ್ನುವಂಥ DK ಶಿವಕುಮಾರ್ ಅವ್ರ ಹೇಳಿಕೆಯನ್ನು ವಿರೋಧಿಸ್ತಾ ಇದ್ದಾರೆ. ಆದರೆ ಈ 470 ದಿನಗಳವರೆಗೆ ನಡೆದಂಥ ಈ ಹೋರಾಟದಲ್ಲೇ ನಿಜವಾಗಿಯೂ ಕೆಲವೇ ಜನ ರೈತರಿದ್ದಾರೆ ಅಂತ ವಿಚಾರ ಮಾಡಿದಾಗ, ಸಹಜವಾಗಿ ಅಲ್ಲಿಯ ಫಲವತ್ತಾದ ಭೂಮಿಯನ್ನು ನೋಡಿದಾಗ ಇರಲಿಕ್ಕಿಲ್ಲ ಅಂತ ಯಾರ್ಯಾದರೂ ಮೇಲ್ನೋಟ ಕಾಣಿಸ್ತಾ ಇದೆ. ಇರ್ಬೋದು, ಇಲ್ಲ ಅಂತಲ್ಲ. ಕೆಲವರು ಭಾಳಷ್ಟು ದೊಡ್ಡ ಭೂಮಿ ಹೊಂದಿದವರು ರೈತಾಪಿ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥವ್ರು ಮಾರಿ ಹೋಗ್ತಾ ಇರ್ಬೋದು. ಆದರೆ ಒಟ್ಟಾರೆ ಆ ಚಿತ್ರ ನೋಡಿದಾಗ ಸಾಧ್ಯ ಇಲ್ಲ ಅಂತೇಳಿ ಆದರೂ ರೆಡ್ ಜೋನ್ ಮಾಡಿದಾರಲ್ಲ, ಮಾರಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಏನೇನೋ ಹೇಳ್ತಾ ಇರ್ತಾರೆ. ಕಾನೂನು ಅದು ಇಲ್ಲಂತಲ್ಲ. ಆದರೆ ಅಲ್ಲಿ ರೈತರಿಗೆ ಇದ್ಯಾವುದೂ ಮುಖ್ಯ ಇಲ್ಲ. ನಮ್ಮ ಭೂಮಿ ಉಳಿಬೇಕಪ್ಪ ಅನ್ನೋದಷ್ಟು ಮುಖ್ಯದ ಆ ದಿಶೆಯಲ್ಲೇ ಹೋರಾಟ ನಡೀತಾ ಇದ್ದೇವೆ. ಬೇರೆ ಬೇರೆ ಕಡೆಯಿಂದ ರೈತ ಮುಖಂಡರು ಬರ್ತಾ ಇದ್ದಾರೆ, ಬೇರೆ ಬೇರೆ ಒಂದು ಹೋರಾಟಗಾರರು ಬರ್ತಾ ಇದ್ದಾರೆ. ಈಗಾಗಲೇ ಹೇಳಿದಂಗೆ ನಿಮಗೆ ಶಶಿಕಾಂತ್ ಗುರೂಜಿ ಮತ್ತು ಜೊತೆಗೆ ಚೋನಪ್ಪ ಪೂಜಾರವರು ಸಹಿತ ಹೋಗಿದ್ದಾರೆ, ಹೋರಾಟ ಮಾಡಲಿಕ್ಕೆ ಇಳಿದಿದ್ದಾರಲ್ಲೇ. ಆದರೆ ಇಲ್ಲಿ ಎಷ್ಟು ಮಟ್ಟಿಗೆ ಅವರು ಯಶಸ್ವಿ ಆಗ್ಬೋದು ಅಂತ. ಯಾಕೆಂದರೆ ಗುರ್ಲಾಪುರದಲ್ಲಿ 10-11 ದಿವಸದಲ್ಲೇ ಯಶಸ್ವಿ ಆದರು. ಆದರೆ ಇಲ್ಲಿ ರೈತರು 460 ದಿನದಿಂದ ಕುಳಿತರು ಸಹಿತ ಇನ್ನೂ ಯಶಸ್ವಿ ಆಗ್ತಾಯಿಲ್ಲ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಅಂದ್ರೆ ಇದು ಅಷ್ಟು ಸುಲಭವಾಗಿ ಆಗಲಿಕ್ಕಿಲ್ವಾ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಆ ದಿಶೆಯಲ್ಲೇ ಈಗ ಹೊಸ ರೂಪ ಪಡ್ಕೊಳ್ಳೋಂಥ, ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ಬಲಪಡಿಸಿಕೊಂಡಿರುವಂಥ ಮತ್ತು ಜೊತೆಗೆ ಎಲ್ಲರೂ ಗುರುತಾಗಿರುವಂಥ ಶಶಿಕಾಂತ್ ಗುರೂಜಿ ಮತ್ತು ಚೋನಪ್ಪನವರು ಇಲ್ಲಿ ಯಶಸ್ವಿ ಆಗ್ಬೋದಾ ಅನ್ನೋದೊಂದು ಪ್ರಶ್ನೆನೂ ಸಾರ್ವಜನಿಕವಾಗಿ ಅಲ್ಲಿ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿವರೆಗೆ ಅವರು ಬೆಳೆದು ಬಂಥ ರೀತಿ, ಅವ್ರ ಹೋರಾಟದ ರೂಪಗಳು, ಅದೇ ಕಾಲಕ್ಕೆ ಒಂದು ಅಸಾಧ್ಯವಾದದನ್ನು ಸಾಧ್ಯ ಮಾಡಲಿಕ್ಕೆ ಸಾಧ್ಯದ ಅನ್ನುವಂಥ ದಿಶೆಯಲ್ಲಿ ಹೋಗುವಂಥ ನಿಲುವುಗಳೆಲ್ಲನೂ ಇವತ್ತೇನು ಅನ್ನಿಸ್ತಾ ಇದ್ದಾವೆ ಅಂದ್ರೆ ಇವ್ರ ಕಡೆಯಿಂದಲೂ ಸಾಧ್ಯದ ಅನ್ನುವಂಥ ಮಾತು. ಆದರೆ ಇದು ಎಷ್ಟು ಮಟ್ಟಿಗೆ ಸಾಧ್ಯ ಆಗ್ಬೋದು ಅನ್ನೋದು ನಮ್ಮ ಮುಂದಿನ ದಿನದಲ್ಲಿ ಗೊತ್ತಾಗುವಂಥದ್ದು. ಬಟ್ ಇಬ್ಬರಲ್ಲಿರುವಂಥದ್ದು ಒಂದು ರೀತಿ ಹಠಯೋಗ ಅನ್ನಬೋದನ್ನು ನಾವು ಆ ಹೋರಾಟ ಚಿಂತನೆ ಇದ್ದಾವೆ. ಮತ್ತು ಇದು ಒಂದನ್ನು ಅಲ್ಲ, ಭಾಳಷ್ಟು ವಿಷಯಗಳನ್ನು ಅವ್ರು ಎತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ನಿರುದ್ಯೋಗದ ಬಗ್ಗೆ ಇರ್ಬೋದು, ಅದೇ ಕಾಲಕ್ಕೆ ಈ ಸರ್ವೇಯರ್ಗಳ ಪರ್ಮನೆಂಟ್ವಾಗಿರ್ಬೋದು, ಅವ್ರಿಗೆ ಉದ್ಯೋಗ ಕೊಡಿಸುವಂಥದ್ದು ಇರ್ಬೋದು, ಅಥವಾ ಇನ್ನುಳಿದ ಕಾಲುವೆಗಳ ಬಗ್ಗೆ ರಿಪೇರಿ ಬಗ್ಗೆ ಇರ್ಬೋದು, ಭಾಳಷ್ಟು ಜನ ಸಂಪರ್ಕವನ್ನು ಮಾಡ್ತಾ ಹೊರಟಿದ್ದಾರೆ. ಜನರಿಗೆ ಭೇಟಿ ಆಗ್ತಾ ಇದ್ದಾರೆ, ಹೋರಾಟ ನಿರಂತರವಾಗಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ರೈತರು ಅವ್ರಿಗೆ ಎಷ್ಟು ಸಾಧ್ಯ ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ಮತ್ತು ಲಿಮಿಟೆಡ್ ಆಸೆ ಉಳ್ಳಂಥವ್ರು ಇದ್ದಾರೆ ಅಂತ ಅನ್ನಿಸ್ತದೆ. ಯಾಕಂದ್ರೆ ನಮಗೆ ಇವತ್ತಿನ ದಿನ ಹೋದ್ರೆ ಸಾಕಪ್ಪ, ನಾಳೆಗೆ ಮುಂದೆ ಅನ್ನುವಂಥದ್ದು. ನಾಳೆಗಾಗಿ ಇವತ್ತೇನಿಲ್ಲ, ನಾವು ಇವತ್ತು ಏನು ಹೇಳಿಕೊಟ್ಟಿವಿ, ಏನು ಹೋರಾಟ ಮಾಡಿಕೊಟ್ಟಿವಿ ಅದನ್ನು ಮಾಡ್ತೀವಿ ಅಂತೇಳಿ. ಹೀಗಾಗಿ ಜನರಿಗೂ ಸಹಿತ ಭಾಳ ಹತ್ತಿರ ಆಗ್ತಾ ಇದ್ದಾರೆ. ಜನನ ಅವ್ರು ಹೋದ್ರೆಲ್ಲ ಕೂಡ್ತಾ ಇದ್ದಾರೆ. ಅಂದ್ರೆ ಕರ್ನಾಟಕದಲ್ಲಿ ಒಂದು ಹೊಸ ಏನಪ್ಪ ಅಂದ್ರೆ ರಾಜಕೀಯಕ್ಕೆ ದಾರಿ ಆಗ್ತಾ ಇದೆ ಇದು ಅಂತೇಳಿ. ಯಾಕಂದ್ರೆ ನೆನ್ನಲ್ಲಿ ನಾವು ಹೇಳೋದು ಏನಪ್ಪ ಅಂದ್ರೆ ಇಲ್ಲಿ ರೈತರಿಗೆ, ಇಲ್ಲಿ ಕಾರ್ಮಿಕರಿಗೆ, ದುಡಿಯುವ ವರ್ಗದವ್ರಿಗೆ ಒಂದು ಭವಿಷ್ಯ ಬೇಕಪ್ಪ ಇಲ್ಲಿ ಅಂತೇಳಿ. ಯಾಕಂದ್ರೆ ಉದ್ಯೋಗಗಳು ಸೃಷ್ಟಿ ಆಗಬೇಕು. ಉದ್ಯೋಗ ಸೃಷ್ಟಿ ಆಯ್ತಪ್ಪ ಅಂದ್ರೆ ಆಟೋಮೆಟಿಕಾಗಿ ನಿರುದ್ಯೋಗ ತಂತನ ಹೋಗಿಬಿಡ್ತದೆ. ಪ್ರತಿಯೊಬ್ಬರಿಗೂ ತಾವು ದುಡಿದಕ್ಕೆ ಯೋಗ್ಯವಾದಂಥ ಪೇಮೆಂಟ್ ಪಗಾರ ಸಿಗ್ತಪ್ಪ ಅಂತಂದ್ರೆ ಯಾರು ಯಾಕ್ರಿ ಗ್ಯಾರಂಟಿಗಳನ್ನ ನೋಡ್ತಾ ಇರ್ತಾರೆ. ನಮ್ಮ ಗ್ಯಾರಂಟಿ ಕೊಡ್ರಿ, ಅಕ್ಕಿ ಕೊಡ್ರಿ, 10 ಅಕ್ಕಿ ಕೊಡ್ರಿ, ಫ್ರೀ ಕೊಡ್ರಿ, ಎಲ್ಲ ಬಸ್ಸಿಗೆ ಅಂತ ಯಾರೂ ಕೇಳೋದಿಲ್ಲ. ಆದರೆ ಅದು ಇಲ್ಲದಕ್ಕಾಗಿ ಎಲ್ಲ ಶುರು ಆಗಿಬಿಟ್ಟಿದ್ದಾವೆ. ಅದು ಇಲ್ಲದಂಗೆ ಮಾಡಿದವ್ರು ಯಾರಪ್ಪ ಅಂದರೆ ರಾಜಕಾರಣಿಗಳು. ಈ ಒಂದು ಏನಪ್ಪ ರಾಜಕಾರಣಿಗಳು ದುಡ್ಡು ಹಾಕಿ ದುಡ್ಡು ತೆಗೆದ ವ್ಯವಹಾರ ಮಾಡುವಂಥವು, ಸಾರಾಯಿ ಹಂಚೋದು, ಮತ್ತೇನೋ ಮಾಡೋದು ಮಾಡಿ ಆಯ್ಕೆ ಆಗುವಂಥವು. ಇಂಥವ್ರಿಂದಾಗಿ ಇವತ್ತು ಈ ವ್ಯವಸ್ಥೆ ಬಂದಿಂಥದ್ದು. ಇದನ್ನು ಮೂಲಿಟ್ಕೊಂಡು ಈಗ ಹಲವಾರು ಸಲ ಡಿಸ್ಕಷನ್ ಮಾಡಿದ್ವಿ. ಆ ದಿಶೆಯಲ್ಲಿ ಈ ಹಿಂದೆ ಪ್ರೊಫೆಸರ್ ನಂಜನ ಸ್ವಾಮಿಗಳು, ಬಾಬಾಗೌಡರು, ಪಾಟೀಲರು, ಇನ್ನೂ ಉಳಿದ ಅನೇಕ ನಾಯಕರು ಪ್ರಯತ್ನ ಮಾಡಿದ್ದಾರೆ. ಆದರೆ ಅವ್ರಿಗೆ ಯಾರಿಗೂ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಯಾಕಂತಂದ್ರೆ ಒಗ್ಗಟ್ಟು ಬಂದಿಲ್ಲ ರೈತರಲ್ಲಿ ಅಂತ. ಒಗ್ಗಟ್ಟು ಬಂದು ತಮ್ಮನ್ನು ತಿಳ್ಕೊಂಡು ಅಯೋಗ್ಯರಿಗೆ ಓಟ್ ಹಾಕೋದನ್ನು, ಅಥವಾ ದುಡ್ಡು ಕೊಡೋರಿಗೆ ಓಟ್ ಹಾಕೋದನ್ನು, ಅಥವಾ ಸಾರಾಯಿ ಕೊಡೋರಿಗೆ ಓಟ್ ಹಾಕೋದನ್ನು ಬಿಟ್ಟರೆ ವ್ಯವಸ್ಥೆ ಶುದ್ಧ ಆಗ್ತದೆ, ತಂತನ ಚೇಂಜ್ ಆಗ್ತದೆ. ಅದನ್ನು ತಿಳಿಸುವಂಥ ಕೆಲಸವನ್ನು ಇವತ್ತು ಗುರೂಜಿಯವರು ಸ್ವತಃ ಬ್ರಹ್ಮಚಾರಿಗಳ ಜೊತೆಗೆ ಪ್ರಾಮಾಣಿಕವಾದಂತಹ
ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸಾರಾಯಿ ಬಗ್ಗೆ ನಿಷೇಧ ಆಗ್ಬೇಕಂತ ಹೇಳ್ತಾ ಇದ್ದಾರೆ, ಜನರಿಗೆ ವಿಶ್ವಾಸ ಮೂಡಿಸ್ತಾ ಇದ್ದಾರೆ. ಅದೇ ಕಾಲಕ್ಕೆ ಜನರನ್ನು ಒಟ್ಟುಗೂಡಿಸಿಕೊಂಡು ಪ್ರತಿ ರೈತರನ್ನು ವಿಶ್ವಾಸ ತೆಗೆದುಕೊಂಡು ಮುಂದೆ ಒಂದೊಂದು ಹೆಜ್ಜೆ ಮುಂದಿರೋದು ಹೊರಟಿದ್ದಾರೆ. ಹೀಗಾಗಿ ಇವತ್ತು ಬಿಡದಿಯಲ್ಲಿ ಹೋರಾಟಕ್ಕೂ ಸಹಿತ ಒಂದು ಹೊಸ ಚೈತನ್ಯ ಬಂದಂಗೆ ಆಗ್ಯದ. ಯಾಕಂತಂದ್ರೆ ಈಗಾಗಲೇ ಅನೇಕ ಹೋರಾಟಗಳು ಮಾಡ್ತಾಯಿದ್ದಾರೆ, ಅಲ್ಲಿ ಗೆಲುವು ಸಾಧಿಸ್ತಾ ಇದ್ದಾರೆ. ಗೆಲುವು ಯಾಕೆ ಸಾಧಿಸ್ತಾ ಇದ್ದಾರಪ್ಪ ಅಂದ್ರೆ ಅಲ್ಲಿ ಪ್ರಾಮಾಣಿಕತೆ ಅದ, ಮತ್ತು ಇನ್ನೊಬ್ಬರು ದುಡ್ಡು ತೆಗೆದುಕೊಂಡು ದುಡ್ಡಿಗೆ ವ್ಯವಹಾರ ಮಾಡ್ತಾ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹೀಗಾಗಿ ಈ ಒಂದು ಬಿಡದಿ ಹೋರಾಟ ಆಗಲಿ ಅಥವಾ ಇನ್ನುಳಿದೆಲ್ಲ ಹೋರಾಟಗಳಲ್ಲಾಗಲಿ ಇವರಿಬ್ಬರ ಜೋಡಿ ಯಶಸ್ಸನ್ನು ಸಾಧಿಸ್ತಾ ಇದೆ. ರಾಜ್ಯ ರೈತ ಸಂಘ ಕಟ್ಕೊಂಡಿದ್ದಾರೆ, ಹಸಿರು ಸೇನೆ ಅಂತ ಕಟ್ಕೊಂಡಿದ್ದಾರೆ, ಮಾಡಿಕೊಂಡು ಜನರನ್ನು ಕುಡಿಸ್ತಾ ಇದ್ದಾರೆ. ಇದು ಭಾಳ ಮಹತ್ವದ ರೀ. ನೀವು ಎಷ್ಟು ಭಾಷಣ ಮಾಡ್ತೀರಿ, ಏನು ಮಾಡ್ತೀರಿ ಅಲ್ಲ, ಭಾಷಣಕ್ಕೆ ಮತ್ತು ನಡತೆಗೆ ಅಲ್ಲಿ ಸಾಮ್ಯತೆ ಬಂದಾಗ ಜನ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ಇವರ ಹೋರಾಟ ನಿಧಾನಕ್ಕೆ ರಾಜ್ಯವ್ಯಾಪಿ ಆಗುವುದರಲ್ಲಿ ಎಲ್ಲ ಮಾತಿಲ್ಲ. ಆದ್ರೆ ಇನ್ನೇನಾಗಬೇಕಾಗಿದೆ ಇಲ್ಲಪ್ಪ ಅಂತಂದ್ರೆ ಈಗಾಗಲೇ ಇಂಥ ಒಂದು ವಿಷಯ ಇದೆ. ಮತ್ತು ರಾಜಕೀಯ ತಪ್ಪಂತೂ ಇಲ್ಲ ಹೇಳಿಕೆ ಹೊರಟಿಲ್ಲ. ಯಾಕಂದ್ರೆ ರಾಜನೀತಿ ಆದರೆ ಏನು ತಪ್ಪಿಲ್ಲ, ಅದು ಒಳ್ಳೆಯದನ್ನ. ಅದು ಇವತ್ತು ದುಡ್ಡು ತೆಗೆಯುವಂಥ ವ್ಯವಹಾರ ಮಾಡ್ತಾ ಇದ್ದಾರಲ್ಲ, ವ್ಯಾಪಾರೀಕರಣ ಮಾಡಿದಾರಲ್ಲ ಅದನ್ನು, ರಾಜಕೀಯವನ್ನು. ಅದು ತಪ್ಪ, ಅದು ರಾಜಕೀಯ ಚೇಂಜ್ ಆಗಬೇಕು ಅಂದ್ರೆ ಇಂಥ ಯುವಕರು ಮುಂದೆ ಬರಬೇಕು. ಅದು ಮುಂದೆ ಬರ್ತಾ ಇದ್ದಾರೆ. ಜೊತೆಗೆ ರೈತರನ್ನು ಎಚ್ಚರಿಸ್ತಾ ಇದ್ದಾರೆ. ರೈತರಲ್ಲೇ ಒಂದು ಏನಪ್ಪ ಅಂತಂದ್ರೆ ಹುಮ್ಮಸ್ಸನ್ನು ನೀಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅನ್ನೋಂಥ ಹೋರಾಟ ಸಹಿತ ಜೊತೆ ಮಾಡ್ತಾ ಇದ್ದಾರೆ. ಅಂದ್ರೆ ಸರ್ಕಾರಿ ಶಾಲೆಗಳು ಎಲ್ಲ ಕಡೆ ಮುಟ್ಟಲಿ, ಪ್ರತಿಯೊಂದು ಹಳ್ಳಿಗೆ ಮುಟ್ಟಲಿ ಅನ್ನೋಂಥ ವಿಚಾರಧಾರೆನೂ ಅವ್ರು ಹೊಂದವರಾಗಿದ್ದಾರೆ. ಹೀಗಾಗಿ ಅವರ ಈ ಒಂದು ಸಹಜ ನಡಾವಳಿಕೆ ಜೊತೆಗೆ ಅವ್ರ ವಿಚಾರಗಳು ನಮ್ಮ ರೈತರಿಗೆ ಆಗಿರ್ಬೋದು, ದುಡಿಯುವ ವರ್ಗದವ್ರಿಗೆ ಆಗಿರ್ಬೋದು ಒಂದು ಜಾಗೃತಿ ಮೂಡಿಸ್ಲಿಕ್ಕತ್ತದ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದನ್ನು ಇವತ್ತು ಇನ್ನಷ್ಟು ರಾಜ್ಯವ್ಯಾಪಿಯಾಗಿ ಮಾಡೋ ಸಲುವಾಗಿ ಬಿಡದಿಗೆ ಬಂದಿದ್ದು, ಬಿಡದಿಯಲ್ಲಿ ಭೇಟಿಯಾಗಿದ್ದು, ಅಲ್ಲಿ ರೈತರಿಗೆ ಸಪೋರ್ಟಿವ್ ಆಗಿ ನಿಲ್ಲುವಂಥ ಕೆಲಸ ಮಾಡಿದ್ದು, ಇವೆಲ್ಲವೂ ಇವತ್ತು ಮೆಚ್ಚುವಂಥದ್ದನ್ನು. ಮತ್ತು ಅದೇ ಕಾಲಕ್ಕೆ ಇದು ಆಗಬೇಕು ಅನ್ನೋದು ಒತ್ತಡದವ್ರ ಜೊತೆಗೆ ಮುಂದಿನ ದಿನದಲ್ಲಿ ಆಗದೆ ಹೋದ್ರೆ ಮತ್ತೆ ಹೋರಾಟಕ್ಕೆ ಬರ್ತೀವಿ ಅನ್ನೋ ಭರವಸೆನೂ ಕೊಡ್ತಾ ಇದ್ದಾರೆ. ಮತ್ತು ಭಾಳಷ್ಟು ಕಡೆ ನೋಡ್ತಾ ಇದ್ವಿ ಅವ್ರ ಕಾರ್ಯಕ್ರಮ ನೋಡ್ತಾ ಇದ್ವಿ. ಅದರಲ್ಲೂ ರೈತರ ಪರವಾಗಿ ನಡೀತಿರುವಂಥ ಕಾರ್ಯಕ್ರಮಗಳಲ್ಲೇ ಅವರು ಅತ್ಯಂತ ನಿಷ್ಪಕ್ಷಪಾತವಾಗಿ ಮತ್ತು ಮಿನಿಮಮ್ ಈ ರೈತರಿಗೆ ಮತ್ತು ಜನರಿಗೆ ಅನುಕೂಲ ಆಗುವಂಥದ್ದು ಹಾಗಂತ ತಿಳ್ಕೊಂಡು ಅಧಿಕಾರಶಾಹಿ ಮೇಲೆ ಅವ್ರು ಟೀಕಾ ಮಾಡೋದಷ್ಟೇ ಅಲ್ಲ, ಟೀಕೆ ಮಾಡೋ ಜೊತೆಗೆ ವಿಮರ್ಶೆ ಮಾಡ್ತಾರೆ. ಟೀಕೆ ಅನ್ನೋಕ್ಕಿಂತಲೂ ವಿಮರ್ಶೆ ಮಾಡಿಕೊಂಡು ಅಧಿಕಾರಿಗಳ ವಿಶ್ವಾಸ ತೆಗೆದುಕೊಂಡ ರಾಜಕಾರಣಿಗಳನ್ನು ಅಥವಾ ಇನ್ನುಳಿದವ್ರನ್ನ ಒಂದು ಮನಸ್ಸುವಂಥ ಅಥವಾ ಆ ವಿಷಯಕ್ಕೆ ಬರುವಂಥ ಕೆಲಸವನ್ನು ಮಾಡ್ತಾ ಇರೋದನ್ನು ಗಮನಿಸಿದ್ರೆ ಇದು ಈ ಒಂದು ಹೋರಾಟ ನಿಂತು ನೀರಾಗಿ ಮರ್ಚಿಕೆ ಆಗಲಿಕ್ಕಿಲ್ಲ ಅಂತೇಳಿ. ಅದಕ್ಕಾಗಿ ಇವತ್ತು ಸ್ಪಷ್ಟವಾಗಿ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಇಬ್ಬರ ಜೋಡಿಯಿಂದಾಗಿ ಸಹಜವಾಗಿ ರೈತರಲ್ಲಿ ಉತ್ಸಾಹ ಮಾಡೋ ಜೊತೆಗೆ ನಿರುದ್ಯೋಗಿಗಳಲ್ಲೂ ಸಹಿತ ಹೌದು ಹೊಸದು ಏನೋ ಅಂತಂದ ಇಲ್ಲೇ ಅನ್ನುವಂಥದ್ದು. ಅಂದ್ರೆ ರೈತ ಸಂಘ, ಹಸಿರು ಸೇನೆ, ಇದ್ರ ಜೊತೆ ದಲಿತ ಹೋರಾಟಗಾರರು ಕೂಡ್ಕೊಂಡ್ರಪ್ಪ ಅಂತಂದ್ರೆ ಆ ಮೇಲೆ ಹೇಳುವಂಥ ಒಂದು ವಿಷಯ ನಿಮ್ಗೆ ಗೊತ್ತದ. ಇಲ್ಲಿಯ ಅಹಿಂದ ಅಂತ ಹೇಳಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಅಹಿಂದ ಪ್ರಯೋಗ ಮಾಡಿ ಅದೇನಾಗಿದೆ ನಿಮಗೆಲ್ಲ ಗೊತ್ತದ. ಅದೆಲ್ಲ ಅಲ್ಲ, ಪೂರ್ತಿಯಾಗಿ ಉಳಿದವರೆಲ್ಲ ಕೂಡ್ಕೊಂಡು ದಲಿತರು, ಹಿಂದುಳಿದವರು, ಅದೇ ಕಾಲಕ್ಕೆ ಮುಂದೆ ನಮ್ಮ ಆದಿವಾಸಿಗಳು, ಮೈನಾರಿಟೀಸ್ ಎಲ್ಲ ಕೂಡ್ಕೊಂಡು ಹೊಸ ರಾಜಕೀಯ ಶಕ್ತಿಯನ್ನು ಬೆಳೆಸ್ಕೊಂಡು ಎಲ್ಲರಿಗೂ ಉದ್ಯೋಗ ಸಿಗುವಂಥ ವ್ಯವಸ್ಥೆ ಮಾಡ್ಕೊಳ್ಳೋ ಜೊತೆಗೆ ರೈತರಿಗೆ ಮಾರುಕಟ್ಟೆ ಸಿಗಬೇಕು, ನೀರು ಸಿಗಬೇಕು. ಮತ್ತು ನೀರಿನ ವಿಷಯದಲ್ಲಿ ಚೆನ್ನಾಗಿ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ಯಾಕೆಂದರೆ ನೀರು ಇಲ್ಲದೇ ಇದ್ದಾರೆ ರೈತ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀರು ಇತ್ತಂದರೆ ಕಲ್ಲಿನ ಮೇಲೆ ಸಹಿತ ಬೆಳಿಬೋದು ಅನ್ನೋಂಥ ಮಾತು ಕೇಳಿ ಪಟ್ಟಿವಿ ನಾವೆಲ್ಲ. ಆ ದಿಶೆಯಲ್ಲೇ ಈ ಒಂದು ಹೋರಾಟ ನಿಧಾನಕ್ಕೆ ಬಿಡದಿ ಹೋಗಲಿ, ಮತ್ತೊಂದು ಕಡೆ ಹೋಗಲಿ, ಎಲ್ಲ ಕಡೆ ಹೋಗಲಿ, ಇವರಿಬ್ಬರು ಜೋಡಿ ಮಾತ್ರ ಜನರನ್ನು ಜಾಗೃತಿ ಮಾಡೋ ಜೊತೆಗೆ ರೈತರು ಮತ್ತು ಬಿದ್ದ ಸಮುದಾಯವನ್ನು ವಿಶ್ವಾಸ ತೆಗೆದುಕೊಳ್ಳೋದು ಭಾಳ ಮಹತ್ವದಿದ್ದಾರೆ. ಯಾವತ್ತು ಅವ್ರು ಯೋಗ್ಯರಿದಾರ, ನಂಬುದಕಾರರದಾರ ಅನ್ನುವಂಥ ಮಾತುಗಳನ್ನ ಬಿಂಬಿಸ್ತಾ ಇದ್ದಾರೆ. ಇವರು ಹೋರಾಟದ ರೀತಿಯಲ್ಲಿ ಹೊಸ ರಾಜಕೀಯ ವ್ಯವಸ್ಥೆ ಬರಲಿ, ಇದು ಬದಲಾಗಲಿ. ಸಾರಾಯಿಯೋ ಹಣನೋ ತೊಗೊಂಡು ಮತ ಹಾಕುವಂಥ ಮನಸ್ಥಿತಿ ನಮ್ಮಲ್ಲಿ ಇದಲ್ಲ ಈಗ ಮತದಾರರಲ್ಲೇ, ಅದನ್ನು ಬದಲು ಮಾಡುವಂಥದ್ದು ಆಗಲಿ, ಜೊತೆಗೆ ರೈತರಿಗೆ ಮಾರ್ಕೆಟ್ ಸಿಗುವಂಥ ದಿಶೆಯಲ್ಲಿ ಪ್ರಯೋಗ ಆಗಲಿ. ನೀರಾವರಿ ಸಲುವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಇವಷ್ಟು ಕೂಡಿದ್ದು ಇನ್ನೂ ಆಗ್ಬೋದು. ಬಿಡದಿಯಲ್ಲಿ ಸಹಿತ ದಕ್ಷಿಣ ಕರ್ನಾಟಕದ ರೈತರು ಸಹಿತ ಇವ್ರನ್ನ ನಂಬುವುದರಿಂದಾಗಿ ಒಂದು ಶಕ್ತಿ ಆಗ್ತದೆ ಅನ್ನೋದನ್ನು ತಿಳ್ಕೊಂಡು ಮೇಲ್ಮೇಲೆ ಹೇಳ್ತಾ ಇರ್ತೀನಿ ನಾನು. ನಮ್ಮ ರೈತರಲ್ಲೇ ಒಂದು ಸ್ವಲ್ಪ ತ್ಯಾಗ ಬೆಳೆಸ್ಕೊಂಡು ಎಲ್ಲರೂ ಕೂಡಿ ರೈತ ದೇವರು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಜವಾಗಿಯೂ ರೈತ ದೇವರು ಎಲ್ಲರೂ ಹಾಗೆ ಒಬ್ಬರಿಗೊಬ್ಬರು ಸಹಕಾರ ಮಾಡಿದಾರಪ್ಪ ಅವ್ರು ಒಗ್ಗಟ್ಟಾದ್ರೆ ಈ ರಾಜ್ಯದ ವ್ಯವಸ್ಥೆ ಅಷ್ಟಲ್ಲ, ಈ ದೇಶದ ವ್ಯವಸ್ಥೆ ಬದಲಾಗು ಎಲ್ಲ ಸಾಧ್ಯಗಳಿದ್ದಾವೆ. ಆ ದಿಶೆಯಲ್ಲಿ ಅವರು ಮುನ್ನಡೆ ಇಡ್ತಾ ಇರೋದನ್ನು ನೋಡಿದ್ರೆ ಇದು ಒಂದು ಒಳ್ಳೆಯ ಬೆಳವಣಿಗೆ ರಾಜಕೀಯವಾಗಿ ಅನ್ನೋ ಮಾತನ್ನು ಹೇಳ್ತಾ ಆ ದಿಶೆಯಲ್ಲಿ ಅವರಿಗೆ ಸಪೋರ್ಟಾಗಿ ಎಲ್ಲರೂ ಇರಬೇಕಾಗಿದೆ. ಜೊತೆಗೆ
ಅವರು ಒಗ್ಗಟ್ಟು ಆಗಬೇಕಾಗಿದೆ. ಮತ್ತು ಇನ್ನೊಂದು ಇಲ್ಲಿ ಗಮನಿಸ್ಬೇಕಾಗಿತ್ತು ಏನಪ್ಪ ಅಂದ್ರೆ ಶಶಿಕಾಂತ್ ಗುರೂಜಿ ಅವ್ರ ಪದರ ಹೇಳೋದಪ್ಪ ಅಂದ್ರೆ ಅವರು ಏನೂ ಬಯಸಿಲ್ಲ, ನಿಷ್ಕಾಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿವರೆಗೆ. ಅದು ಮಾತ್ರ ಸ್ಪಷ್ಟ ಅದು. ಇನ್ನು ಮುಂದಿನ ದಿನದಲ್ಲಿ ಏನು ಆಗ್ಬೋದು ಅಂತ ನೋಡೋಣ. ಈ ದಿಶೆಯಲ್ಲೇ ರೈತ ಸಂಘ ಮತ್ತು ಹಸಿರು ಸೇನೆ ಇವರು ಇನ್ನುಳಿದ ಸಂಘಟನೆಗಳನ್ನು, ಹೋರಾಟಗಾರ ಸಂಘಟನೆಗಳನ್ನು ಒಳಗೊಂಡು ಹೋರಾಟ ಮಾಡಿದರೆ ರಾಜ್ಯಕ್ಕೆ ಹೊಸ ರಾಜಕೀಯ ಶಕ್ತಿ ತುಂಬಬಹುದು, ಹೊಸ ಶಕ್ತಿ ಆಗ್ಬೋದು, ಎಲ್ಲರಿಗೂ ಉದ್ಯೋಗ ಸಿಗ್ಬೋದು, ಬಡತನ ದೂರ ಆಗ್ಬೋದು ಅಂತೇಳಿ ಆಸೆ ಮಾಡೋಣ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ದೇಶದ ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.